ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದು ಭಗವದ್ಗೀತೆಯ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ. ಭಗವದ್ಗೀತೆಯನ್ನು ಹಾಕಿರೋದು, ನಂತರ ಅಲ್ಲಿಗೆ ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಾಕ್ತಾರೆ. ಅದನ್ನ ಯಾವುದು ಈ ಧ್ವಜಕ್ಕೆ ಸಿಟಿ ಎಂಬ ಒಬ್ಬ ಅಸ್ಸಾಮಿ ಹೇಳ್ತಾನೆ, ಈ ಧ್ವಜ ತಾಲಿಬಾನ್ ಧ್ವಜ ಅಂತ. ಇವತ್ತು ಅವರು ಕೇವಲ ನಮ್ಮ ಸಮಾಜದ ಅಚ್ಚಲ ಮೇಲೆ ಕಲ್ಲೊಡ್ದಿದ್ದಲ್ಲ, ಇಡೀ ಭಾರತ ಸಂವಿಧಾನದ ಪ್ರಜಾತಂತ್ರ ವ್ಯವಸ್ಥೆಯ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಬಾವುಟವಾದಂಥ ನಮ್ಮ ರಾಷ್ಟ್ರ ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡ್ತಾರೆ. ಅಲ್ಲಿ ಅವರು ಮಾಡಿದಂಥ ಅವಮಾನದಿಂದ ನಂತರದಲ್ಲಿ ಆ ಪ್ರತಿಭಟನೆ ಸಾಕ್ತಾರ ಸಂದರ್ಭದಲ್ಲಿ ಅವರು ಪ್ರಚೋದನೆ ಯಾರು ಈ ಟಿ ರವಿ ಮತ್ತು ಕುಮಾರಸ್ವಾಮಿಯವರ ಪ್ರಚೋದನೆ ಹೇಳಿಕೆ ಅಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಈ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾರೆ. ಯಾಕೆಂದರೆ 28ನೇ ತಾರೀಕು ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯದ ಒಂದು 10 ಲಕ್ಷ ಜನ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ತಡ್ಕೊಳ್ಳೋಕ್ಕಾಗ್ದೇನೆ ಅವರು ಉದ್ಯೋಗಕ್ಕೊಳಗಾಗಿ ನಮ್ಮ ದೇಶವನ್ನು ಬಂದಾಗ ಅಲ್ಲಿ ಜನರ ಗುಂಪು ವಿರುದ್ಧರಾಗಿ ನಮ್ಮ ಸಮಾಜದ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಅಲ್ಲಿಯ ಕನಕದಾಸು ಫೋಟೋಗಳನ್ನು ಫ್ಲೆಕ್ಸ್ ಬ್ಯಾನರ್ ಹರಿತಾರೆ, ಒಂದ್ ಕಡೆ ಅಂಬೇಡ್ಕರ್ ಬ್ಯಾನರ್ ಹರಿತಾರೆ, ಸಂಗೊಳ್ಳಿ ರಾಯಣ್ಣನ ಬ್ಯಾನರ್ ಹರಿತಾರೆ. ಇವತ್ತು ನಾವು ಅರ್ಥ ಮಾಡ್ಕೊಬೇಕು, ಶೋಷಿತ ಸಮುದಾಯದವರು ಮೇಲ್ವರ್ಗದವರು ಯಾವ ರೀತಿ ನಮ್ಮ ಮೇಲೆ ಇವತ್ತು ಅಧಿಕಾರ ಇತ್ತು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇತ್ತು ಇಂಥ ಸವಾರಿ ಮಾಡ್ತಾರೆ ಅಂತಂದ್ರೆ ಇವತ್ತು ನಾವುಗಳು ನಮ್ಮ ಸಮಾಜದವರು ಪ್ರತಿ ತಾಲೂಕು ಮಟ್ಟದಲ್ಲೂ ಸಹ ಪ್ರತಿಭಟನೆ ಮಾಡಬೇಕಾಗತ್ತೆ. ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಬೇಕು. ಇಂಥ ಯಾರೇ ಆಗಿರ್ಬೋದು, ತಪ್ಪಿತಸ್ಥರು ಯಾವುದೇ ಸಮುದಾಯದಲ್ಲಿರ್ಬೋದು, ಅವರನ್ನ ನೇರವಾಗಿ ಟಿ ರವಿ ಮತ್ತು ಕುಮಾರಸ್ವಾಮಿ ಅವರನ್ನೇ ನೇರವಾಗಿ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು. ಅವರಿಬ್ಬರನ್ನ ಹಿಡಿದು ಎಕ್ಕ ಬಂದ್ರೆ ಇನ್ನು ಉಳಿದ್ರೆ ಎಲ್ಲರೂ ಸಿಗ್ತಾರೆ. ಯಾಕೆ ಅಂತ ಅಂದ್ರೆ ಅವರ ಪ್ರೇರಣೆ ಅವ್ರ ಪ್ರಚೋದನೆ ಆಗಿದೆ. ಹಾಗಾಗಿ A1 A2 ಅವ್ರ ಕೈಲೇ ಬೀಳಬೇಕು. ಆಗ ಮಾತ್ರ ನಿಜಕ್ಕೂ ಸಹ ಸಮಾಜದ ಒಬ್ಬ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇರುವಂತಹ ಸಿಟ್ಟನ್ನು ತಗೊಂಡು ಬಂದಿದೆ. ಕಲ್ಯಾಣ ಮಂದಿರಗಳು ಮತ್ತೆ ನಮ್ಮ ವಿದ್ಯಾರ್ಥಿ ನಿಲಯಗಳ ಮೇಲೆ ಕಲ್ತುಡ್ತಾರೆ ಅಂದ್ರೆ ಇವರು ಎಷ್ಟು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದ್ದಾರೆ ಅನ್ನೋದನ್ನ ಪ್ರತಿ ಸಮಾಜದ ಬಂಧುಗಳು ಇದನ್ನು ಅರ್ಥ ಮಾಡ್ಕೊಬೇಕು. ಹಾಗಾಗಿ ಇವತ್ತು ನಮ್ಮ ಸಮಾಜದಿಂದ ಇವತ್ತೊಂದು DC ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಈ ಮನವಿ ಆಗಬಾರ್ದು, ಬೀದಿ ಹೋರಾಟ ಮಾಡಬೇಕಾಗತ್ತೆ. 1 ವಾರಗಳ ಕಾಲ ಗಡುವು ಕೊಡೋಣ. ರಾಜ್ಯದಲ್ಲಿ ಇನ್ನೇನು ಕೇಸ್ ಮಾಡಿಲ್ಲ ಅಂದ್ರೆ ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಮಾತಾಡಿದ್ದಾರೆ.